ದೋಸ್ತ ಹಂಗೆ ಬಂದ್ಬಿಟ್ಯಾ? ಬಲಗಾಲ ಇಟ್ಟೆ ಬಂದ್ಬಿಟ್ಟು ಯಾ ಕಾಲಿಟ್ರು ಎರಡು ಕಾಲು ನಂದೆ ಅಲ್ಲ. ಬ್ರಿಟಿಷರ್ ಬಿಟ್ಟು ಹೋಗುವಾಗ ಇಲ್ಲಿ ಮನೆ ಕಟ್ಟಿದ್ದಾರೆ. ಬ್ರಿಟಿಷರನ್ನು ನಾವೇ ಓಡಿಸಿದ್ದು. ಹೌದಾ? ಬ್ರಿಟಿಷರಿಗೆ ಇವರೇ ಹೊಡಿಸಿದ್ರು. ಇವರ ಅಣ್ಣ ಇದ್ದಾರಲ್ಲ, ಇಲ್ಲೆಲ್ಲ ಸೋರು ದೋಸ್ತ ನೀರು. ಇವರು ಕೊಡೆ ಇಟ್ಕೊಂಡು ರಾತ್ರಿಯಿಂದ ಬೆಳಗ್ಗೆ ತನಕ ಕೊಡೆ ಸ್ಟೋರಿ. ಹೀಗೆ ಒಳಗ್ತಿದ್ದಾರೆ ಹೇಗೆ? ಓಕೆ, ನಾವಿವಾಗ ರೋಡಲ್ಲಿದ್ದೇವೆ. ಧನರಾಜಾಚಾರ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಡೈಲಿ ಲಾಗಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಲಾಗ್ನ ಕಂಟಿನ್ಯೂ ಮಾಡೋಣ. ಎಷ್ಟೋ ಜನ ಎಷ್ಟೋ ಸಲ ಕೇಳಿದ್ದಾರೆ, ಈವನ್ ಬೈದಿದ್ದಾರೆ ಕೂಡ, ಹನುಮಂತನ ಕರೆಯೋಕ್ಕಾಗಲ್ಲ ನಿಂಗೆ ಅಂತ. ಬಟ್ ದೋಸ್ತ ಇವತ್ತು ಮನೆಗೆ ಬರೋ ಥರ ಆಗಿದೆ, ಖುಷಿ ಇದೆ. ಥ್ಯಾಂಕ್ ಯು. ನಾನು ಬಂದು ನಿನ್ನೆನೇ ಬಂದೀನಿ. ನಿನ್ನೆ ಅದು ಆ ಮನೆ, ಇವತ್ತು ಹೊಸ್ತರ ಹಳ್ಳಿ ಊರಾಗ ಹೊರಗೊಂದು ಮನೆಗೆ ಬಂದೀವಿ. ಭಾರಿ ಖುಷಿ ಆಗತ್ತೈತಿ. ಹೊಸ್ತ ಭಾರಿ ಆರ್ತಿ ಗಿರ್ತಿ ಮಾಡಿ ವಿಜೃಂಭಣೆಯಿಂದ ನನ್ನ ಒಳಗೆ ಕರ್ಕೊಳಕತ್ತಾರ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಅದು ಪ್ರಜ್ಞಾಂಗೆ ವೈಫಿಗೆ ಬಂದಿದ್ದು. ಪ್ರಜ್ಞಾಂಗೆ ಅಕ್ಕಗೂ ಬಂದದ? ಪ್ರಜ್ಞಾಚಾರ್ 100K ಅಂದ್ರೆ ಒಂದು ಇದು ನಂದು ಇನ್ನೊಂದು ಚಾನಲ್ಗೆ. ಇದು ನಂದು ಮೇನ್ ಚಾನಲ್. ಎಷ್ಟೇ ಅಕ್ಕ ಬಂದದ? ಹಂಗಾದ್ರೆ ನಿನಗೆ ಬಗ್ಗಲ್ಲ ಬಿಡು ಅಕ್ಕ. ಹಂಗ ಅಕ್ಕನ ಯೂಟ್ಯೂಬ್ ಚಾನಲ್ ಅದಲ್ಲ ನೋಡು, ಅವರಿಗೆ ಗೊತ್ತಿದೆ ಎಲ್ಲ. 1 ಲಕ್ಷ ಸಬ್ಸ್ಕ್ರೈಬರ್ಗೆ ಬಂದಿರೋದು. ಆದ್ರೆ ಅವಳಿಗೆ ನೋಡಿ ಎಷ್ಟು ಸಣ್ಣದು ಕೊಟ್ಟಿದ್ದಾರೆ. ಮೀನ್ಸ್ ನನ್ನ ಎಫರ್ಟ್ ಜಾಸ್ತಿ ಇದೆ ಅಂತ ದೊಡ್ಡದು ಕಟ್. ಈಗ ಸಣ್ಣ ಕೊಡ್ತಾರಲ್ಲ, ನಾನು ಬಂದಿಲ್ಲ ದೋಸ್ತ. ನನ್ನ ಫಾಲೋವರ್ಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರಿ, ದಯವಿಟ್ಟು ಹನುಮಂತ ಲಮಾನಿ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ನಿನ್ನ ನಾಮ ಎಂತ ದೋಸ್ತ? ಅದು ನಿಮ್ಮ ನಾನ ಹಾಡು ದೋಸ್ತ. ಫಸ್ಟ್ ಪಾತ್ರಧಾರಿ ಪಾತ್ರಧಾರಿ ನಾವು ಎಲ್ಲ, ಸೂತ್ರಧಾರಿ ಶಿವಮೇಲ. ಸೂತ್ರಧಾರಿ ಶಿವ ಮೇಲ, ಶಿವಾಡಿಸಿದಂಗಾಡಬೇಕು ನಾವೆಲ್ಲ ಅಂತ ಒಂದು ಹಾಡು, ಒಂದು ಲೈನ್ ಹಾಡು ದೋಸ್ತ. ಯೂಟ್ಯೂಬಲ್ಲಿ 2 ಹಾಡು ಹಾಡಿನ್ರಿ. ಇನ್ನೊಂದು ಬರ್ತಾ ಇನ್ನೂ ಹಾಡ್ತೀವಿ. ಸ್ವಲ್ಪ ಒಂದು ಲೈನ್ ಹೇಳಿ ದೋಸ್ತ. ಹೇಳಿದ ಪಾತ್ರಧಾರಿ ನಾವೆಲ್ಲ, ಸೂತ್ರಧಾರಿ ಶಿವಮೇಲ. ನಂಗೆ ಗಡಬೇಕು ನಾವೆಲ್ಲ, ಶಿವಾಡಿಸಿದಂಗಾಡಬೇಕು. ಇದು ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಸಾಂಗ್ ಹೇಳ್ಕೊಟ್ಟಿದ್ದಾರೆ ಗೊತ್ತಾ ನಂಗೆ. ಓಕೆ, ನಾವಿವಾಗ ರೋಡಲ್ಲಿದ್ದೇವೆ. ಈಗ ನಾವು ನಮ್ಮ ದೋಸ್ತ ಹಳೆ ಮನೆ, ನಮ್ಮ ಕಮಲಮ್ಮ ಅಜ್ಜಿ ಇರುವಂತ ಆ ಮನ್ಯಾಗ ಎಷ್ಟು ಮಕ್ಕಳು ಹಾಡ್ದಾಳ? 9 ಮಕ್ಕಳು ಹಾಡ್ದ. ಕಮಲಮ್ಮ ನನ್ನ ನಮ್ಮ ಕಮಲಮ್ಮನ ಮಗ, ಇವನು ಸಣ್ಣ ಮಗ ಕಮಲಜ್ಜಿ ಮಗ, ಸಣ್ಣ ಮಗ, ಭಾರಿ ಚಾಲು ಮಗ. ಚಂದ 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 ಬಾರಿ ಅಂದ್ರೆ ಚಂದ ಚಂದ. ಚಾಲು ಅಂದ್ರೆ ಭಾರಿ ಚಾಲಾಕಿ. ಅಲ್ಲ, ಅವ್ರು ಚೆಲುವಲ್ಲ, ನಾನು ಚಂದ ಅಂತ ಅನ್ಕೊಂಡ್ಕೊಂಡೆ. ಭಾರಿ ಚಂದ. ಇಲ್ಲಿ ಈಚೆ ಬನ್ನಿ, ಎಲ್ಲ ಹಿಂದೆ ನಿಂತಿದ್ರೆ ಕ್ಯಾಮರಾ ಇಟ್ಕೊಂಡು ಹಿಂದೆ ಬಾರ. ಹೌದಲ್ಲ, ಕಮಲಮ್ಮ, ಕಮಲಜ್ಜಿ,
ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ತಿದ್ದೀವಿ. ನಾವು ಜಾಯಿಂಟ್ ಫ್ಯಾಮಿಲಿ ಇದ್ದಾಗ 25 ಜನ ಅಲ್ಲೇ ಕೂಡು ಕುಟುಂಬ ಇದ್ದಿದ್ದು. ಮನೆಯಲ್ಲಿ. ಆಮೇಲೆ ಎಲ್ಲ ಈ ಮನೆ ಆಗಿರೋದು. ಜಗ್ ಸಾವ್ಕಾರ ಅದ್ರ ಬಾರಿ ಮನಿ ಕಟ್ಸ್ಯಾನ ಸಾವ್ಕಾರ. ಸಾವ್ಕಾರ ಶ್ರೀಮಂತ. ಅಲ್ಲಿ ತನಕ ನೀವು ಅಲ್ಲಿ ಎಂಟ್ರ್ ಆದ್ರಲ್ಲ ರೋಡ್ ಒಳಗೆ ಅಲ್ಲಿ ದೊಡ್ಡ ದ್ವಾರ ಇತ್ತಲ್ಲ ಅಲ್ಲಿಂದ ಪೂರ್ತಿ ಇವ್ರದೆ. ಆಯ್ತು ನೋಡಿ ಈಗ ಬನ್ನಿ ನಮ್ ದೋಸ್ತ ಹುಟ್ಟಿ ಬೆಳೆದಂತ ಮನೆಯಾಗ ಹೋಗಿ ಹೌದೌದು. ಕಮಲಮ್ಮಜ್ಜಿ ಮನಿ ಹೋಗಿ ಹೇಳ ದೋಸ್ತ ಮುಂದೆ ಮುಖ ಮಾತಾಡು. ಮಾತಾಡೋದನ್ನ ನಿಲ್ಲಿಸೋದು ನೀನೆ, ಮಾತಾಡಬೇಡ ಅಂತಾನು ಹೇಳುದು ನೀನೆ. ಅದು ಮಾಡುದೇ ನೀವೇ, ಇದು ಮಾಡುದೇ ನೀವೇ, ಮತ್ತೆ ನಾವೇನ್ ಮಾಡುದು? ಸುಮ್ಮನೆ ಬರಬೇಕು. ದೋಸ್ತ ಇದು ನಮ್ದು ಹಳೆ ಮನೆ. ಇದು ಮನಿ ಇದೆ 45. ಅದು ಮನೆ ಎಷ್ಟು ವರ್ಷ? 48. 50 ವರ್ಷ ಆಯ್ತು. 50 ವರ್ಷ ಆಗ್ತಾ ಬಂತು. ಬ್ರಿಟಿಷರು ಬಿಟ್ಟು ಹೋಗುವಾಗ ಇಲ್ಲಿ ಮನೆ ಕಟ್ಟಿದ್ದಾರೆ. ಬ್ರಿಟಿಷರಲ್ಲಿ ನಾವೇ ಓಡಿಸಿದ್ದು. ಹೌದಾ ದೋಸ್ತ? ಬ್ರಿಟಿಷರಿಗೆ ಇವರೇ ಹೊಡ್ತಿದ್ರು. ಹಾಗೆ ಹೊಡ್ತಿದ್ರು. ದೋಸ್ತ ಇದು ಇಲ್ಲಿ ನಾಯಿ ಬಗಳ್ತಿದ್ಯಲ್ಲ, ಇದು ಸ್ಪೆಷಲ್ ನಾಯಿ ದೋಸ್ತ. ಅದು ನಿಲ್ಲು ಅಂದ್ರೆ ನಿಲ್ಲುತ್ತೆ. ಅದು ಬ್ರಿಟಿಷರಿಗೆ ಅದು ನಾಯಿ. ಅಲ್ಲ ಇದು ನಿಮ್ಮ ಮನಿ ಮತ್ತೆ ಯಾಕೆ ತರಲ್ಲ? ಇದು ಇಲ್ಲೇ ಮನೆ. ಹೌದಾ? ಹಲೋ, ಬಾವಿ ಐತಲ್ಲ ದೋಸ್ತ. ಸಿಮೆಂಟ್ ಯಾವುದಿಲ್ಲ, ಸಿಮೆಂಟ್ ಯಾವುದಿಲ್ಲ, ಬರೀ ಕಲ್ಲಲ್ಲೇ ಕಟ್ಟಿದ್ದು. ಹಾವಿದ ಹೌದಾ? ಹಾವಿಲ್ಲ, 2 ಬೋರ್ ಇದೆ. ಬೋರ್ ಅವಾಗ ಒಂದು ಕಲ್ಲಿಗೆ 2 ರೂಪಾಯಿ ಇದ್ದದ್ದು, ಒಂದು ಕಲ್ಲಿಗೆ. ಈಗ ಒಂದು ಕಲ್ಲಿಗೆ ಎಷ್ಟುಂಟು? ಈಗ 50 ರೂಪಾಯಲ್ಲಿ ಉಂಟು. ಅದರಲ್ಲಿ ಎಷ್ಟು ಕಲ್ಲುಂಟು? ಅದು ಲೆಕ್ಕ ಮಾಡಲಿಲ್ಲ. ನೀವು ನಾಳೆ ಬನ್ನಿ. ಆವಾಗ ಸಂಬಳ ಎಷ್ಟು ಗೊತ್ತಾ? 2 ರೂಪಾಯಿ ದಿವಸಕ್ಕೆ 5 ರೂಪಾಯಿ. ದಿವಸಕ್ಕೆ 5 ರೂಪಾಯಿ ಸಂಬಳ. ಏನಾದ್ರು ವಾ ಅಂತ ಹೇಳು ದೋಸ್ತ. ಎಷ್ಟು ತಲೆ ನಿಂತಾರೆ ಅದು ನಾವು 10 ಇಳಿತೇವೆ. ಹೌದಾ? ಹಾ, ಹತ್ತಿದಿ ಹತ್ತಿ ಇಳಿತಾರೆ. ಈಗಲೇ ಹಂಗಾರ ಇಳಿರಿ ಚಿಕ್ಕ, ಇಳಿರಿ ಚಿಕ್ಕ. ಈಗ ಇಳಿತಾರೆ. ಮುಂಚೆಲ್ಲ ಹತ್ತಿ ಇಳಿತಿದ್ರು, ಈಗ ಇಳಿತಾರೆ. ಈಗ ಬಟ್ಟೆ ಇಳಿಸುವಿಕೆ, ಬಟ್ಟೆಯಲ್ಲಿ ಇಳಿಸುವುದು. ಮತ್ತೆ ನಾವು ಬಟ್ಟಿಯಲ್ಲಿ ಎತ್ಕೊಂಡು ಚಪಾತಿ ಚಪಾತಿ. ಈ ನಾಯಿ ನೋಡು ದೋಸ್ತ. ಈಗ ನೋಡು, ಈಗ ನೋಡು. ಆಗ ಶುರು ಮಾಡ್ಲಿ, ಬಗಲಿಗೆ ಶುರು ಮಾಡಿ. ನಾಗಿ ಅದ್ರ ಹೆಸರು ನಾಗಿ. ಅಲ್ಲ ವಿಸಿಲಿಗೆ ನಿಲ್ಲಿಸಿ. ನಾಗಿ ವಿಸಿಲ್ ಹೊಡಿ ದೋಸ್ತ, ವಿಸಿಲ್ ಹೊಡಿ. ನಿಮ್ಮ ಗುರುತ ಮಾಡಿದ್ರ ನನ್ನ ಸೀಟಿಗೆ ಸ್ವಿಚ್ ಆಫ್ ಆಗಿರೋದು. ಈ ದೋಸ್ತ ಹಂಗೆ ಬಂದ್ಬಿಟ್ಯಾ? ಬಲಗಾಲ ಇಟ್ಟೆ ಬಂದದ್ದು. ಅಲ್ಲ ಯಾಕೆ ಕಾಲಿಟ್ರು? 2 ಕಾಲು ನಂದೆ ಅಲ್ಲ. ಏನ್ ಮುಕ್ಕಳಪ್ಪ. ದೋಸ್ತ ಇದು ದೇವರ ಕೋಟೆ. ಇದು ಮೊದ್ಲಿದ್ದ ಜಾಗ. ನಾನು, ಅಪ್ಪ, ಅಮ್ಮ, ಅಣ್ಣ, ಅಕ್ಕ ಒಟ್ಟು ಎಷ್ಟಾಯ್ತು? 5 ಜನ ಇಲ್ಲೇ ಇಷ್ಟೇ ರೂಮಲ್ಲಿ. ಒಂದೇ ರೂಮಲ್ಲಿ 5 ಜನ ಇದ್ವಿ. ಈಗ ಅಷ್ಟು ದೊಡ್ಡ ಮನೆ ಇದೆಯಲ್ಲ, ಅವಾಗ 5 ಜನ ಇದ್ರಲ್ಲಿ. ಅದು ಕೂಡ ನಮ್ಮ ಬಟ್ಟೆ ಎಲ್ಲ ಇಲ್ಲೇ. ಇವ ಎಂತದ, ಇವ ಸಣ್ಣವಲ್ಲ, ಇವ ಹೀಗೆ ಬರುತ್ತೆ, ಹೀಗೆ ಸಣ್ಣ. ನೀ ದೊಡ್ಡವ ಹೆಂಗ್ ಮಕ್ಕಳು? ಇವ ಹೀಗೆ ಬರುತ್ತೆ. ನೀನು ಕ್ಯಾಮರಾ ಆಫ್ ಇತ್ತ. ಇವರು ಈ ರೂಮಲ್ಲಿ 5 ಜನ. ಇವ ಸಣ್ಣವ, ಇವ ಹೀಗೆ ಬರುತ್ತಿದ್ದ. ಹೇಗೆ? ಇದರಲ್ಲಿ ಅಪ್ಪನ ನೋಡಿದ್ಯಲ್ಲ, ಅಪ್ಪ ಎಲ್ಲಿದ್ದಾರೆ ನೋಡಿದ? ನನ್ನ ಅಪ್ಪ ಎಲ್ಲಿದ್ದಾರೆ? ಅಪ್ಪನ್ ತಡೆ ಮರ್ಯ. ಅಪ್ಪನ್ ಗುರ್ತ್ ಹಿಡಿಯಕ್ ಕಷ್ಟ ಆಗತ್ತೆ, ನಿಮ್ಮ ಅವ್ನ್ ಗುರ್ತ್ ಹಿಡಿತಾನೆ. ಆಯ್ತು. ಒಂದು ನಿಮಿಷ. ಕಮಲಜ್ಜಿ, ಅದೇ ದೋಸ್ತ. ಹೌದಾ? ಕಮಲಜ್ಜಿ
ಅಪ್ಪ ಯಾರು ಹೇಳು, ಅಪ್ಪ ಅಥವಾ ಅಮ್ಮ? ಇಲ್ಲಿದ್ದಾರೆ ನೋಡು. ಕೂದಲಿಲ್ಲದಿದ್ದು ಕೂದಲು ಬೇಕಲ್ಲ ದೋಸ್ತ, ಕೂದಲು ಉಂಟಲ್ಲ, ಕೂದಲು ಇಲ್ಲಿ ಬರ್ದಲ್ಲ. ಆವಾಗ ಕೂದ್ಲಿತ್ತಲ್ಲ. ಅವಾಗೆಲ್ಲ ಇತ್ತು. ಇವರು ಜಿಕ್ಕಮ್ಮ ಹ್ಯಾಂಡ್ಸಮ್ ಬಾಯ್, ಇವರು ಇಲ್ಲಿ ನಾನೇ ಮುಖಳಪ್ಪ ಅಲ್ಲಿ ಹಿಡಿ ನಾನು ಕಣ್ಣಿಗೆ. ನಾನೆಲ್ಲಿ ನಿನ್ ಮದುವೆ ಆಗಿತ್ತ ಇದ್ರಾಗ? ಇಲ್ಲ, ಬಾಲ್ಯ ವಿವಾಹ ಆಯ್ತು. ಭಯಂಕರ ಅದು ಗೊತ್ತಾಗ್ತದೆ ಸಿಕ್ಕ, ಇದ್ರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ನಿಮಗೆ ಸಾಕು. ನಾನು ಚಂದ. ನನ್ನ ಅಕ್ಕ ಸ್ವಂತ ಅಕ್ಕ. 10 ರೂಪಾಯಿ ಆಕ್ಟಿಂಗ್ ಮಾಡಿದ್ರೆ 100 ರೂಪಾಯಿ ಇದು ಸ್ವಂತ ಅಕ್ಕ ಅದು. ಇವ್ರ ಅವ್ರ ನಿಮ್ಮ ಮಾವ ಬಾವ. ಎಲ್ಲಾರ ಫೋಟೋ. ಅಷ್ಟು 9 ಮಂದಿ ಮಕ್ಕಳು. ಯಾರ ಮದುವೆ ಆಗೈತೆ ಅವ್ರ ಫೋಟೋ ಹಾಕ್ಬೇಕು ಇಲ್ಲೇ. ಈಗ ನಿಂದು ಐತಲ್ಲ ಇಲ್ಲೇ ದೋಸ್ತ. ನನ್ನ ಐತಿ. ನಿಮ್ಮ ಅಕ್ಕ ಅಣ್ಣ, ಅದು ಅಣ್ಣ, ಚಿಕ್ಕ ಅಣ್ಣ. ಇದು ದೊಡ್ಡ ಮಗ, ಸಣ್ಣ ಮಗ. ಇವರು ಇಷ್ಟು ದಪ್ಪ ಇದ್ದಾರಲ್ಲ ದೋಸ್ತ, ಇವ್ರು ಹೇಗಾಗಿದ್ದಾರೆ ಅಂತ ತೋರಿಸ್ತೀನಿ ಈಗ, ನೀನ್ ಶಾಕ್ ಆಗ್ತದೆ. ತಡಿ ಇರ್ಲಿ. ಅವ್ರೇನು ಈಗ ಇಷ್ಟು ದೊಡ್ಡ ಮನೆಯಲ್ಲಿ ಫುಲ್ ಅವರೇ, ಅಂದ್ರೆ ಒರೆಸುದು ಗುಡಿಸುದು ಎಲ್ಲ ಅವರೇ. ಹೌದಾ? ಫುಲ್ ಸಪುರ ಆಗಿಬಿಟ್ಟಿದ್ದಾರೆ. ಜವಾಬ್ದಾರಿ. 6 ದೋಸ್ತ ಇಲ್ಲೊಂದು ರೂಮ್ ಇತ್ತು ದೋಸ್ತ ಮೊದ್ಲು. 8 9 ಎಷ್ಟು ಅದೆಲ್ಲ ಎಲ್ಲ ಕ್ಯಾಲ್ಕುಲೇಟ್ ದೋಸ್ತ, ಇಲ್ಲಿ ಒಂದು ರೂಮ್ ಇತ್ತು ದೋಸ್ತ, ಅಲ್ಲಿದ್ದಂಗೆ. ಹೀಗೆ ಗಾಡಿ. ಇಲ್ಲಿ ಇನ್ನೂ 5 ಜನ ಮಲಗಿದ್ದು. ಹೌದಾ? ಓ, ಇಷ್ಟರಲ್ಲಿ ಇಷ್ಟ ಎಲ್ಲ ಹೇಗೆ ಚಿಕ್ಕ ಅಲ್ಲ ಈ ರೂಮ್ ಹೆಂಡತಿ ಮೇಲೆ ಮತ್ತೆ 3 ಮಕ್ಕಳು. ಅದೇ ಜಾಗ ಇಲ್ಲ, ನಾವು ತುಂಬಾ ದೋಸ್ತ ಇವ್ರುಂಟಲ್ಲ, ಅವಾಗ ಇವರ ಅಣ್ಣ ಇದ್ದಾರಲ್ಲ, ಇಲ್ಲೆಲ್ಲ ಸೋರೋ ದೋಸ್ತ ನೀರು. ಇವರು ಕೊಡೆ ಇಟ್ಕೊಂಡು ರಾತ್ರಿಯಿಂದ ಬೆಳಿಗ್ಗೆ ತನಕ ಕೊಡೆ ಸ್ಟೋರಿ. ನೀರನ್ನೆಲ್ಲ ಹೊರಗೆ ಜೇಪದಿ ಅಷ್ಟು ಯಾರಿಲ್ಲ ಅಲ್ಲ ಚಿಕ್ಕ ಇದ್ರಲ್ಲಿ. ಇದು ಬಾವಲಿ ಎಲ್ಲ ಬರುತ್ತೆ ದೋಸ್ತ ಅಷ್ಟು. ಸಿಟಿ ಬಸ್ ಇತ್ತು ನನಗೆ, ಸಿಟಿ ಬಸ್ ಇತ್ತು. ದೊಡ್ಡಣ್ಣ ಒಂದು ರೂಮ್. ಹೌದಾ? ಇಲ್ಲೊಂದು ರೂಮ್, ಅಲ್ಲೊಂದು ರೂಮ್. ಇದು ನೋಡು ದೋಸ್ತ, ಅಜ್ಜ ಅಜ್ಜಿ. ದೋಸ್ತ ನಿಂಗೆ ಇನ್ನೊಂದು ಗೊತ್ತಿಲ್ಲ? ಗೊತ್ತಿಲ್ಲ. ಎಲ್ಲಿದೆ? ಅಜ್ಜಿ ಇದ್ದು, ಅಜ್ಜಿ ಮದುವೆ ಆದ ಇನ್ವಿಟೇಷನ್. ಹೌದಾ? ನನ್ನ ಅಮ್ಮಂದು ಮದುವೆದು ಇನ್ವಿಟೇಷನ್ ನೋಡಿ. ಕಮಲ ನೀನೇನು ನೋಡು, ನೀ ನೋಡು. ಅವ್ರು ನೋಡ್ಲಿಕ್ಕೆ ತಗೊಂಡು ಚಿಕ್ಕ ದೋಸ್ತ ಅವಾಗ ಹೆಂಗಿತ್ತು ದೋಸ್ತ? 5 ವರ್ಷ ಆಗುತ್ತೆ. ಎಷ್ಟು ತುಂಬಾ ವರ್ಷ ಆಯ್ತು. ದೊಡ್ಡಣ್ಣ, ಅಮ್ಮನ ದೊಡ್ಡ ಮಗ, ದೊಡ್ಡಪ್ಪ. ಈ ಮನೆಯ ದೊಡ್ಡ ಯಜಮಾನದಲ್ಲಿ ವಿಷ್ಣುವರ್ಧನ್ ಸ್ಟೋರಿ ಹೆಂಗೆ ಹಂಗೆ ಇವರು. ಅಂದ್ರೆ ತಮ್ಮಂದಿರನ್ನೆಲ್ಲ ಅವಾಗೆಲ್ಲ ಹೆಂಗ್ ಇಟ್ಕೊಂಡಿದ್ರು? ನಮಗೆಲ್ಲ ಮಾರ್ಗದರ್ಶಕ. 2022 ಸತ್ರ ಹುಟ್ಟಿದ್ದೆ ಅವಾಗ ಅಮ್ಮ. 1937. ನೋಡು, ಅಜ್ಜ ಹುಟ್ಟಿದ್ ಯಾವಾಗ ಅಂತ ಗೊತ್ತಿರ್ಲಿಲ್ಲ ಅವಾಗ. ಅಜ್ಜಿ ತುಂಬಾ ಶಾರ್ಪ್ ದೋಸ್ತ. ಅವ್ರು ನೋಡಿ ಹುಟ್ಟಿದ್ದ ದಿನ ಎಲ್ಲ ಅದು ಇದು ಬಳ್ಳಿ ಎಲ್ಲ ಇತ್ತಲ್ಲ, ಮುಡಿ ತೆಂಗಿನ ಗರಿ ಇದೆಯಲ್ಲ ದೋಸ್ತ, ಅದರಿಂದ ಎಲ್ಲ ಬುಟ್ಟಿ ಎಲ್ಲ ರೆಡಿ ಮಾಡ್ತಿದ್ರು. ಮತ್ತೆ ಈ ಕಾಡಿಂದ ಬೇರೆ ಎಲ್ಲ ತಗೊಂಡ್ಬಂದು ಅದ್ರಲ್ಲಿ ಅನ್ನ ಬಗ್ಗಿಸೋದಕ್ಕೆ ಕುಡುಪು ಉಂಟಲ್ಲ, ಕುಡುಪು ಅದೆಲ್ಲ ಮಾಡ್ತಿದ್ರು. ಕುಡುಪು ಎಲ್ಲ ಗೊತ್ತಲ್ಲ, ಅನ್ನ ಬಗ್ಗಿಸ್ಬೇಕಾದ್ರೆ ನೀರು ಮತ್ತು ಒಂದು ಟೈಮಲ್ಲಿ ನಾವು ಅದರಲ್ಲಿ ಜೀವನ ಮಾಡ್ತಿದ್ದದ್ದು. ಹೌದಾ? ಗೊತ್ತಾಗತ್ತೆ ನೀನು ನೋಡಿದ್ರೆ. ದೋಸ್ತ ಇಲ್ಲಿ ಅಡಿಗೆ ಮನೆ ದೋಸ್ತ, ಇದು ಇದು ಅಡಿಗೆ ಮನೆ. ಇದು ಮೊದ್ಲು ಇಷ್ಟು ದೊಡ್ಡ ಇದರಲ್ಲಿ ಮಡಿಕೆಯಲ್ಲಿ ಅನ್ನ ಬೇಯಿಸ್ತಿದ್ರು 25 ಜನಕ್ಕೆ. ಇದು ಅಡಿಗೆ ಮನೆ ನೋಡು, ಹಳೆ ಫೀಲ್ ತರ ಇಲ್ವಾ? ಅದೇ ಅಂತೀನಿ. ಇದು ನೋಡಿ, ಇದೇ ಇದು ಅಡಿಗೆ ಮಾಡ್ತಿದ್ದು. ಇದು ನಮ್ದು ಏನು ಓಲ್ಡ್ ಮನೆ, ಅಂದ್ರೆ ವಾಸ್ತು ಅಲ್ಲಿ ಇದು ಅಡಿಗೆ ಮನೆ. ಹೌದು ಹೌದು. ಹಾಗೆ
ಈಗ ಅಡಿಗೆ ಮಾಡೋದಿಲ್ಲ ಇಲ್ಲಿ. ಇದೊಂದು ರೂಮು ದೋಸ್ತ, ಇದು ನಾಗವಲ್ಲಿ ರೂಮ್. ಇಲ್ಲಿ ಅಜ್ಜಿ ಮನೆ, ಅಜ್ಜಿ ರೂಮು. ನನ್ನ ಅಮ್ಮನ ರೂಮ್ ಇಲ್ಲಿ. ಹೌದಾ? ಅಜ್ಜಿ ಇದ್ದದ್ದಿಲ್ಲೇ. ಹೌದಾ? ಇದು ಅಜ್ಜಿ ಕಾಟ, ಸೋಫಾ, ಕಾಟ. ಚಿಕ್ಕ ಅಲ್ಲ, ಇವರ ಭಾಷೆಯಲ್ಲಿ ಅದು ಏನೋ ಆಗ್ತದೆ. ಅಜ್ಜಿ ಕಾಟ ಅಂತ ಹೇಳಿ ಅನ್ಕೊಂಡಿರೋ. ದೋಸ್ತ ಇದು ಹಳೆ ಮನೆ, ಇದ್ರ ಮೇಲೆ ಒಂದು ಮಾಳಿಗೆ ಇದೆ. ಇದೊಂದು ರೂಮ್. ನಿಮ್ಮ ಅಜ್ಜಿ ಅಜ್ಜ ಶ್ರೀಮಂತ ಇದ್ರು ಅಜ್ಜ? ಇಲ್ಲ, ಅವಾಗ ಇದು ಮನೆ ಮತ್ತೆ ಕಟ್ಟಿದ್ದದು. ಇದು ಗ್ರೈಂಡರ್. ಇದೇನು ಮಿಷನ್ ಇದು ಗ್ರೈಂಡರ್. ಈಗ ಚಾಲು ಇಲ್ಲ ದೋಸ್ತ? ಚಾಲಿದೆ. ರಿಮೋಟ್ ಅದ? ರಿಮೋಟ್ ಎಂತ ರಿಮೋಟ್ ಆ್ಯಪ್ ಅಲ್ಲಿ ಇದು ನಾನು ಮೊಬೈಲ್ ಇಲ್ಲ ನೋಡಿ. ಮಾಡ್ತಾನೆ ಹೇಳಿ. ದೋಸ್ತ ಅಲ್ಲ, ಮೊಬೈಲಲ್ಲಿ ಈಗ ನನಗೆ ಉತ್ತಮ ಮಾಡ್ಕೊಂಡ್ರೆ ಏನು? ಓಲ್ಡ್ ಮಿಷಿನ್ ಅದೇ ಬಟ್ ಇವಾಗ ಇದು ಡ್ರಮ್, ಇದು ಕ್ಯಾಪ್ ಓಪನ್ ಮಾಡಲಿಕ್ಕೆ ರಿಮೋಟ್ ಉಂಟಲ್ಲ, ಓಪನ್ ಮಾಡಿ. ಅದು ಜಾಸ್ತಿ ಅಣ್ಣ, ಇದು ಮೊಬೈಲ್ ಆಗ್ತದೆ. ಹೌದು. ಬಾರಿ ಆನ್ ಮಾಡ್ತಾರೆ. ನೋಡಿದೆ. ಈಗ ಅಡಿಗೆ ಮನೆ ಇದೆ ದೋಸ್ತ. ಲಾಗ್ ಮಧ್ಯೆ ಒಂದು ಸ್ಮಾಲ್ ಅಪ್ಡೇಟ್ ಏನಂದ್ರೆ, ನಮ್ಮ ಜೋಡಿ ನಂಬರ್ 1 ಹೊರಟು ಬರ್ತೇನೆ ಈಗ ಅರ್ಜೆಂಟ್ ಲಾಗಲ್ಲಿ ಹಾಕಬೇಕಲ್ಲ, ಅದಕ್ಕೆ ನಮ್ಮ ಜೋಡಿ ನಂಬರ್ 1 ಫಿನಾಲೆ ಬರ್ತಾ ಇದೆ. ಇಲ್ಲಿ ಕೊಟ್ಟಿರೋ ಸ್ಕ್ಯಾನರ್ ಇದೆ, ಅದನ್ನು ಸ್ಕ್ಯಾನ್ ಮಾಡಿ ಮೊಬೈಲ್ ಕ್ಯಾಮ್ರಾದಲ್ಲಿ ಸ್ಕ್ಯಾನ್ ಮಾಡಿದರೆ ಅದ್ರ ವಾಟ್ಸಪ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಒಂದಷ್ಟು ಕ್ವಶನ್ಸ್ ಕೇಳ್ತಾರೆ, ಅಂದರೆ ನಿಮ್ಮ ಫೇವ್ರೆಟ್ ಜೋಡಿ ಯಾರು ಅಂತ. ಅವಾಗ ಕ್ವಶನ್ ಏನು ಕೇಳಿದ್ರು, ನಿಮ್ಮ ಹೆಸರೇನು, ನಿಮ್ಮ ಏಜ್ ಏನು, ನೀವು ಫೀಮೇಲಾ ಮೇಲಾ ಅಂತ ಕೇಳ್ತಾರೆ. ಆಮೇಲೆ ನಿಮ್ಮ ಫೇವ್ರೆಟ್ ಜೋಡಿ ಯಾರು ಅಂತ ಕೇಳ್ತಾರೆ. ಸ್ಕ್ಯಾನ್ ಮಾಡಲಿಲ್ಲ ಅಂದರೆ ಅಲ್ಲಿ ಕೆಳಗೆ ಕೊಟ್ಟಿರೋ ನಂಬರಿಗೆ ಮೆಸೇಜ್ ಮಾಡಿದ್ರು ಓಕೆ, ಜೋಡಿ ಅಂತ ಮೆಸೇಜ್ ಮಾಡಿದರೆ ಆಮೇಲೆಲ್ಲ ಡೀಟೇಲ್ಸ್ ಬರುತ್ತೆ. ಆಮೇಲೆ ಅದಕ್ಕೆ ನಮ್ಮ ಫೇವ್ರೆಟ್ ಜೋಡಿ ಧನರಾಜ್ ಹಾಗೆ ಪ್ರಜ್ಞಾ ಅಂತ ಅದಕ್ಕೆ ಕ್ಲಿಕ್ ಮಾಡಿದರೆ ನಮಗೆ ವೋಟ್ ಬೀಳುತ್ತೆ. ನಿಮ್ಮ ಸಪೋರ್ಟ್ ಇರಲಿ. ಯಾರೆಲ್ಲ ವೋಟ್ ಮಾಡಿದ್ದೀರೋ ದಯವಿಟ್ಟು ಕಮೆಂಟಲ್ಲೂ ಮೆನ್ಷನ್ ಮಾಡಿ, ನಮಗೂ ಗೊತ್ತಾಗುತ್ತೆ. ಯಾರೆಲ್ಲ ವೋಟ್ ಮಾಡಿದ್ದೀರಾ ಅವ್ರು ನಾನು ವೋಟ್ ಮಾಡಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಸಬ್ಸ್ಕ್ರೈಬರ್ಸ್ ಶಕ್ತಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ನಮಗೂ ಕಮೆಂಟಲ್ಲಿ ನೋಡಿದಾಗ. ಥ್ಯಾಂಕ್ ಯು ಸೋ ಮಚ್. ಈಗ ಲಾಗ್ನ ಕಂಟಿನ್ಯೂ ಮಾಡೋಣ. ಜಗಚಿಕ್ಕ ನಮ್ಮ ರೂಮ್ ಮೊದಲಿದ್ದ ನಿನ್ ರೂಮ ಮೊದಲು ಜಗಚಿಕ್ಕ ಒಂದು ಆ ಮನೆ ಇದೆಯಲ್ಲ ದೋಸ್ತ, ಈಗ ಆ ಮನೆಯವರು ಎಲ್ಲ ಐಟಮ್ಸ್ ಎಲ್ಲ ಇದರಲ್ಲಿ ಒಂದೇ ರೂಮಲ್ಲಿ. ಇಲ್ಲಿಂದ ಬಂದ ಪ್ರತಿಭೆ, ಈ ರೂಮಿಂದ ಬಂದ ಪ್ರತಿಭೆ ಇದು. ನಾವಿಲ್ಲಿ ಎಷ್ಟು ರಿಲೀಸ್ ಮಾಡಿದ್ದೇವೆ, ರಿಲೀಸ್ ಮಾಡಿದ್ದಾರೆ, ತುಂಬಾ ರಿಲೀಸ್ ಎರಡು ರಿಲೀಸ್ ಮಾಡಿದ್ದಾರೆ ಇಲ್ಲಿಂದ. ರಿಲೀಸ್ ಮಾಡಿದ್ದಲ್ಲ, ರಿಲೀಸ್ ಮಾಡಿದಿಲ್ಲ, ರಿಲೀಸ್ ಆಮೇಲೆ ಮಾಡಿದ್ರಲ್ಲ. ಅತ್ತಿಗೆ ಏನೋ ಮಾಡಿಕೊಟ್ಟಿದ್ದಾರೆ. ಇಲ್ಲ ಬಾಯರಿಗೆ ಚಾ ಕುಡಿತೀರಾ? ಮಾಡ್ಬೇಕಾ? ಚಾ ಕುಡಿತೀರಾ? ಇಲ್ಲ ಇದು ಜೀರುಂಡೆ ಜ್ಯೂಸ್. ಪುನರ್ಪುಲಿ ಎಂತರಿ ಅಂದ್ರೆ ಅಲ್ಲ ಜೀರುಂಡೆ ಜ್ಯೂಸ್ ಕೇಳಿದ. ಜೀರುಂಡೆ ಅದು ಒಂದು ಈ ಜ್ಯೂಸಿನ ಹೆಸರೇನು ಗೊತ್ತಾ? ಬೀರುಂಡ. ಒಂದು ಇದು ಚಿಟ್ಟೆ. ನಿನಗೆಲ್ಲ ಇವೇನು ನಾಟಲ್ಲ ಬಿಡು. ಅಲ್ಲಲ್ಲ, ಇದು ಹೇಗೆ ಗೊತ್ತಲ್ಲ, ಜೀರುಂಡೆ ಜ್ಯೂಸ್ ಚಿಟ್ಟೆ ಅದನ್ನು ಕೊಂದು ಗುದ್ದಿ ಮಾಡುದು ಜ್ಯೂಸ್. ಯಾವ್ದು ಬೀರುಂಡ. ಬೀರುಂಡೆ ಪುನರ್ಪುಲಿ ದೋಸ್ತ. ಪುನರ್ಪುಲಿ ಗೊತ್ತಾ? ಇಲ್ಲ, ಏನು ಗೊತ್ತಿಲ್ಲ, ಸುಮ್ಮನೆ ಹೂ ಅನ್ನೋದು. ಗುದ್ದು ನಿದ್ದೆ ಕೆಟ್ಟರೆ ಎಲ್ಲ ಒಳ್ಳೇದು. ಅವನು ಗುಜ್ಜು ಮಾಡೋದಂತೆ. ಅಷ್ಟು ಒತ್ತು ಗುದ್ದದ ಎಷ್ಟು ಚಂದ ಒತ್ತು ಹೇಳ್ತಾನೆ ನೋಡು. ಗುಜ್ಜು ಮಾಡೋದು. ಅಲ್ಲಲ್ಲ, ಗುದ್ದಿ ರಸ ಬರಿಸು. ಅದೇ ಕುಟ್ಟಿ ನೀನು ಗುದ್ದಿ ನಾವು ಗುದ್ದುದು, ನೀವು ಗುಟ್ಟುದು. ಹೌದಾ? ಇವರು ಮಾಡಿದಾರಂತೆ.
ಯಾರ್ದು ಮಗು? ಬಾಯ್ ಅಕ್ಕ. ಅಕ್ಕ ಬಾಯ್. ದೋಸ್ತ ಇಲ್ಲೇ ಒಂದು ದೇವಸ್ಥಾನ ಇದೆ, ಇಲ್ಲೇ ಕೈ ಮುಗಿಯೋ. ದೋಸ್ತ ಇವರು ಕೂಡಿದ್ದಾರೆ, ಯಾರು? ಅಣ್ಣ ತಮ್ಮ. ಇಲ್ಲೇ ಅಲ್ಲಿಂದ ಮಾಡಿ ಬಿಡಿ. ಇಲ್ಲೇ ಒಂದು ಕೈ ಮುಗಿ ದೋಸ್ತ. ಅಲ್ಲಿ ಒಂದು ಗುಳ್ಳ ಅಂತಿ ಮೈಸಂದ ಅಂತ ಇದೆ. ಕಲ್ಲುಟ್ಟಿ ಪುಂಜುರ್ಲಿ ಗುಳಿಗ ದೈವಗಳು. ಈಗ ನೈಟ್ ಅಲ್ಲ, ನೈಟ್ ಸಂಚಾರ ಎಲ್ಲ ಇರುತ್ತೆ, ಹಾಗಾಗಿ ಹೋಗಕ್ಕೆ ಬಿಡೋದು. ಅವ್ರು ಕೂಡಿದಾರ ಅಣ್ಣ ತಮ್ಮ ಅವರು? ಈಗ ಅವರಿಬ್ರು ಕೂಡಿದಾರ ಅಂದ್ರೆ ಕೂಡಿದಾರಂದ್ರೆ ಏನು ಮುಕ್ಕಳಪ್ಪ ಕೂಡಿದಾರ ದೋಸ್ತ, ಅಣ್ಣ ತಮ್ಮ ಕೂಡಿದಾರಾ? ಅವ್ರಿಲ್ಲ. ಹಾಂ ಕೂಡಿದ್ದಾರೆ. ಒಟ್ಟು ನಿಮ್ಗೆ ಹ್ಞೂ ಒಟ್ಟಿಗಿರೋದು. ಕ್ಯಾಮರಾದ ಹಿಂದೆ ಇವರು ಬಕೀರೇಶ್ ಅಣ್ಣ ಅಂತ. ಇವರು ಕ್ಯಾಮ್ರಾದ ಮುಂದೆ ಬರಲ್ಲ, ಇಲ್ಲಿ ಬಿಗ್ ಬಾಸ್ಗೆ ಕಮ್ಯುನಿಕೇಶನ್ ಮಾಡಿರೋದು. ದೋಸ್ತನ ಜೊತೆ ಎಲ್ಲೋ ಹೋದ್ರು ಇವರು ಇರ್ತಾರೆ. ನಾವು ಬಂದೇವ ದೋಸ್ತ ಮನಿ ನೋಡ. ದೋಸ್ತ ಇದು ನಮ್ಮ ಕಮಲ ಅಜ್ಜಿ, ಊರ ಅಜ್ಜಿ. ಹಾಲು ದೋಸ್ತ ನೋಡು. ಇಷ್ಟು ಮರಿ ಅಮ್ಮಂದೇನಾ? ಅಮ್ಮಂದೆ. ಹಾಲು ದೋಸ್ತ ಇದು ದೇವರ ಕೋಣೆ. ದೊಡ್ಡದಾಗಿದೆ ದೋಸ್ತ. ಇದು ಅಡಿಗೆ ದೋಸ್ತ, ಅಡಿಗೆ ಮನೆ. ಸೋಯಾಬೀನ್. ಇದು ನನ್ನ ರೂಮ್ ದೋಸ್ತ, ನಮ್ಮ ರೂಮ್ ದೋಸ್ತ. ಸ್ವಲ್ಪ ಸಂತೆ ಆಗಿದೆ, ಮಗು ಮಲಗಿದ್ದಾನೆ. ಇಲ್ಲಿ ಏನು ಇದೆಲ್ಲ ನಮ್ದೆ. ಇದೆ ನಿಂದೆಲ್ಲ ಡೋರ್ ಲಾಕ್ ಎಲ್ಲ ಬಿಚ್ಚಿದ್ದು ಇದೇ ರೂಮಾ? ಇದೇ ರೂಮಾ? ಇಲ್ಲ ಈತ ಹೇಳಿದ್ರಲ್ಲ ಫಸ್ಟ್ ನೈಟಿಗೆ ಎಲ್ಲ ಇದು ಎಲ್ಲ ತೆಗ್ದಿದ್ರು. ಮತ್ತೆ ನೀವೇ ಇಟ್ಕೊಂಡು ಇದು ಮಾಡಿದ್ರಿ? ಎಲ್ಲ ಫಿಟ್ಟಿಂಗ್ ಅಲ್ಲಿ ತೆಗ್ದಿದ್ದು. ಅಯ್ಯೋ ರಾತ್ರಿ ಎಲ್ಲ ಕುತ್ಕೊಂಡು ಫಿಟ್ ಮಾಡಿದ್ದು. ಇದು ಅಣ್ಣನವ್ರದ್ದು. ಅತ್ತಿಗೆಲ್ಲಿದ್ದಾರಾ? ಅತ್ತಿಗೆಲ್ಲಿದ್ದಾರೆ? ಮೇಲೆ ಇದ್ದಾರೆ. ಇದು ಅಣ್ಣಂದು ರೂಮ್. ಅತ್ತಿಗೆ ಆಗ ಬಂದ್ರಲ್ಲ ದೋಸ್ತ, ಅವ್ರದ್ದು. ಇದು ನೋಡು ದೋಸ್ತ, ಬಾತ್ರೂಮ್. ಟೀಚರಲ್ಲಿ ಬಾತ್ರೂಮ್ ದೋಸ್ತ. ಹೈ ಇದು ಸೀಕ್ರೆಟ್. ಸೀಕ್ರೆಟ್ ನಿಂಗೋಸ್ಕರ ರಿವೀಲ್ ಮಾಡಿದ್ದು. ನೋಡಿ ಇದು ಹೊರಗಿಂದ ಟೀಚರಿ ಬಾಗಿಲು ತಗೊಂಡಿದ್ದು ನೋಡಿದ್ರಿ, ಗುಳಿ ಐತಿ. ಚೆನ್ನಾಗಿಲ್ಲ? ನಮ್ಮ ದೋಸ್ತ ರೊಕ್ಕ ಇಡಕ್ಕೆಲ್ಲ ಅಣ್ಣನ ರೊಕ್ಕ. ಬಾರಿ ದೋಸ್ತ ನಿಮ್ದು. ಬಾ ದೋಸ್ತನನ್ನು ಕರೆಯಿರಿ ಒಟ್ಟಿಗೆ, ವರ್ಷ ನೋಡ್ಲಿ. ದೋಸ್ತ ಇದು ಯಾರ್ದು ರೂಮ್? ಇದು ಅಪ್ಪಮ್ಮಂದು ರೂಮ್. ಸ್ವಲ್ಪ ಎಲ್ಲ ದೊಡ್ಡ ದೊಡ್ಡ ರೂಮ್ ನಿಂದು. ದೊಡ್ಡ ರೂಮ್ ಏನಿಲ್ಲ. ಮದುವೆಗಿಂತ ಮುಂಚೆ ಮನೆಗೆ ಹೋದ್ರಾ? ಇದು ಪಾರ್ಟಿ ಏರಿಯಾ ದೋಸ್ತ. ಪಾರ್ಟಿ ಮಾಡ್ತೀವಿ ಇಲ್ಲೆಲ್ಲ. ತುಂಬ ಗ್ರ್ಯಾಂಡ್ ಆಗುತ್ತೆ. ಸ್ವಲ್ಪ ಅಲ್ಲಲ್ಲೇ ಇದೆ ಈಗ. ಇಲ್ಲ ನಿಮ್ಮ ದೋಸ್ತ. ಹಳೇದು ದೋಸ್ತ, ನಮ್ಮ ಮೂವಿದ್ದು ಪೋಸ್ಟರ್. ನಿನ್ನ ಮೂವಿ ಬ್ಯಾನರ್ ನಿಮ್ಮ ಮನೆಗೆ ಕಟ್ಬಿಟ್ಟು. ಹಾಂ ಮತ್ತೇನು ಮಾಡಿ. ಭಾರಿ ಸಾವ್ಕಾರ ದೋಸ್ತ, ಭಾರಿ ಐತಿ ನಿಮ್ಮ ಮನೆ ಅಲ್ಲ ದೊಡ್ಡದಾಗಿ. ಹಾಂ ಉಡವ ಹಾವು ಇವು ಅಲ್ಲ ಅಲ್ಲೋ ಕಾರಿಂದ. ಹೌದು ಕಾರಿಂದ. ಶೈನ್ ಆಗಿ. ಅಮ್ಮ ನಾನು ಹಾವು ಅಂದ್ಕೊಂಡಿದ್ದೆ. ಇಲ್ಲ, ನೀವು ನಿಜ ಹಾಗೆ ಅನ್ಕೊಂಡಿದ್ದು. ಹೀಗೆ ಅದು ಹಾವಿನ ಥರ ಕಾಣ್ತದೆ. ವಿಶೊಟ್ಟಿಗೆ. ಹಾಂ ಹಾಯ್. ಓ ದೋಸ್ತ ನಿನ್ನ ನೋಡಕ್ ಬಂದಿದ್ದು ದೋಸ್ತ. ಆರಾಮ್ರಿ? ಅಲ್ಲ ದಪ್ಪ ಆಗಿದೆ, ದಪ್ಪ ಒಂದು ರೌಂಡ್ ದಪ್ಪ ಆಗಿದೆ. ತರಾಗಿದ್ದಿ ದಪ್ಪ. ನಮ್ ದೊಡ್ಡ ಇಲ್ಲೇ ಆರಾಮ್ರಿ? ಮದುವೆ ಬಂದವ. ಇದು ಪಶುವಿಗೆ ಕಾಣ್ತದೆ. ಹೌದು. ಅವಳು ಚಿಕ್ಕದಿಲ್ಲ, ಹೀಗೆ ಇದ್ಲು, ಸ್ವಲ್ಪ ತೋರ ಇದ್ಲು ಮಾತ್ರ, ಬಟ್ ಫೀಸ್ ಎಲ್ಲ ಹಾಗೇನೆ ಉಂಟು. ಹೌದು, ನಂಗೆ ಸಹ ಯಾರು ಇದು? ಇದು ಯಾರು? ಯಾರಿದು? ಅವಿರಾಜ್. ನೀನಲ್ಲವ, ಇವ್ರು ಯಾರು? ಯಾರು? ಹನುಮಂತ. ಹನುಮಂತ ಕರೀದ ಅಣ್ಣ ಅಂತ ಹೇಳಿ. ಹನುಮಂತ ಅಂಕಲ್, ಅಂಕಲ್ ರೆಸ್ಪೆಕ್ಟ್. ಹನುಮಂತ ಅಣ್ಣ.
ಮೊನ್ನೆ ದೋಸ್ತಂದು ಕಾಮಿಡಿ ಏನಾದ್ರು ನೋಡಿದ್ಯಾ? ಮೂಸ್ಬಿಡ್ತಾನೆ ಕೇಳು. ಮೂಸ್ಬಿಟ್ಟು ದೋಸ್ತಂದು ಊಸು ಕೇಳಿದ್ಯಾ? ಏನ್ ದೋಸ್ತ ಈ ನೈಟು ಕ್ರಿಕೆಟ್ ಆಡ್ತಿದ್ದಿ? ಔಟ್ ಆಗಿಲ್ಲ ಅಲ್ಲ ನೀ ಕಣ್ಣಿಗೆ ಹಿಡಿಬಾರ್ದು, ಬಾಲ್ ಕಾಣಲ್ಲ. ಏನಿದು ಅಂಪೇರ್ ಇವರಿಗೆ ದೋಸ್ತ. ನಾವು ಆ ಮನೆಗೂ ವರ್ಷನ ತಂದೆ ಆ ಮನೆಗೆ ಹೋಗಿದ್ವಲ್ಲ ದೋಸ್ತ. ನಿನ್ನೆ ಬಂದು ಸ್ಟೇಡಿಯಂ ಅಲ್ಲಿ ಸಹ ಇಷ್ಟು ಬ್ರೈಟ್ ಲೈಟ್ ಬೇಗ ಬನ್ನಿ. ಬೇಗ ಬರ್ಬೇಕಂತಿದ್ದೆ, ಅಲ್ಲಿ ಸಂತೆ ಸುಮಾರು ಇತ್ತು, ಮತ್ತೆ ಸ್ಯಾಮ್ಯುಲ್ ಸಿಕ್ಕಿದ್ರು. ಹೌದಾ? ನಿನ್ನೆಲ್ಲ ಕೇಳಿದ್ರು, ಎಲ್ಲರಂತ ಕೇಳಿದ್ರು. ಅವರೇ ಬಂದು ಮಾತಾಡಿದ್ರು. ಸಾಮೇಲು ಹೋಗಿದ್ರಲ್ಲ ಫಾರಿನ್ಗೆ. ಬಂದ್ರು ಅವರು ಜನವರಿಯಲ್ಲಿ ಬಂದ್ರು. ತಿಂತಿದ್ವಿ, ಬಂದು ಕುತ್ಕೊಂಡು ಮಾತಾಡಿದ್ರು. ನಿಮ್ ಪರಿಚಯ ಸಿಕ್ತಾ? ಎಲ್ಲರ ಹೆಸರು ಹೇಳಿದ್ರು. ಹೌದಾ? ಹಾ, 2 ಬಾಲ್ 4 ರನ್ ಆಗ್ಬೇಕು. ದೋಸ್ತ ಈಗ ಕ್ರಿಕೆಟ್ ಅಲ್ಲಿ ಒಂದು ಮ್ಯಾಚ್ ಗೆದ್ದಿದ್ದಾನೆ, ಇನ್ನೊಂದು ಮ್ಯಾಚ್ ಸೋತಿದ್ದಾನೆ. ಪ್ರಜ್ಞಾನ ಅಪ್ಪ, ನನ್ನ ಮಾವ. ಮಾತಾಡ್ಸಿದೆ. ಆರಾಮಲ್ರಿ? ಇದು ನನ್ನ ಸಣ್ಣ ಬಾವ ಅಂದ್ರೆ ಪ್ರಜ್ಞಾನ ತಮ್ಮ. ಮಾತಾಡ್ಸಿದೆ ಆಗಲೇ. ಮೆತ್ತಗೈತಿನ ಜೋರ್ ಕುಂತೆ. ಹೀಗೆ ಜಗಚಿಕ್ಕ ಈಗ ಬರ್ತಾನೆ. ನಾವು ಹೊಂಟಿ ಈಗ ಕಾರ್ ಬರ್ತ ನಾನು ಹೊಂಟೇನೆ ಈಗ. ನಮ್ಮಲ್ಲೇ ಸೆಟ್ಲ್ ಆಗಿದ್ದೀರಾ ಅಂತ. ಇಲ್ಲ ಬೀಗ್ರಾಗ ಬಂದಿವ್ರಿ. ಬಂದ್ರಿ ಇಲ್ಲ ಬೀಗ ಹಾಕಿ ಬಂದೀವ್ರಿ. ಬೀಗರು ಬಂದದಲ್ಲ, ಬೀಗ ಹಾಕಿ ಬಂದವ್ರೆ. ಏ ಸಸ್ಯಕ್ಕ ಚಲೋ ಇದ್ದೀರಾ? ಚಲೋ ಇದ್ದೀರಾ? ಚೆಲುವೆ ಇದ್ದೀರಾ ಅಂತ. ಮಾತಾಡಿ ಏಪ ಬರ್ತೇನೆ ನಿನ್ನೆ ಬಂದೆ ಕೋಡೆ ಬರ್ತೇನೆ. ನೀನ್ ದಪ್ಪ ಆಗ್ತಿದ್ದೆ, ಅದು ಕನ್ನಡವೇ ಅಲ್ಲ. ಹೆಂಗಾತಂಡಿ ಮದ್ವೆ ಅವ್ರು ಹೇಳ್ತಿದ್ದರು, ನಂದಾಗಿದೆ. ಆಗೈತಿ ಏ ಹುಡುಗಿ ಎಲ್ಲಿ ಸಿಗತಿ, ನಿನ್ನ ಜೋಡಿ ಮಾತಾಡೋದೈತಿ. ಹುಡುಗಿ ಎಲ್ಲಿ ಸಿಗತಿ, ನಿನ್ನ ಜೋಡಿ ಮಾತಾಡೋದೈತಿ. ನೋಡಂಗ ಆಗೈತಿ ನಿನ ಮಾರಿ, ನೋಡಂಗ ಆಗೈತಿ ಏ ಹುಡುಗಿ ಎಲ್ಲಿ ಸಿಗತಿ, ನಿನ್ನ ಜೋಡಿ ಮಾತಾಡೋದೈತಿ. ಹುಡುಗಿ ಎಲ್ಲಿ ಸಿಗತಿ, ನಿನ್ನ ಜೋಡಿ ಮಾತಾಡೋದೈತಿ. ಧನ್ಯವಾದಗಳು. ಈಗ ಹೊಡಿ ಹೊಡೆ. ಅಲ್ಲ, ಅವರು ತಾಳಕ್ಕೆ ಹೊಡಿಯಕ್ಕೆ ನೋಡಿದ್ದು, ಅದು ತಾಳ ರಿವರ್ಸ್ ಹೊಡಿತಿದ್ದಾರೆ. ಇವತ್ತಿನ ಈ ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಡೈಲಿ ಲಾಗಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಿ ಅವರಿಗೆಲ್ರಿಗೂ ತುಂಬ 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 ಥ್ಯಾಂಕ್ಸ್. ನಮ್ಮ ಈ ಚಾನಲಲ್ಲಿ ಡೈಲಿ ಲಾಗ್ ಬರುತ್ತಾ ಇರುತ್ತೆ. ಸೊ ಯಾರೆಲ್ಲ ಹೊಸದಾಗಿ ವ್ಯೂವರ್ಸ್ ಇದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀರಿ. ನಿಮ್ಮ ಈ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಹೀಗೆ ಇಲ್ಲಿ ಜೋಡಿ ನಂಬರ್ 1 ಫಿನಾಲೆ ಬರ್ತಿದೆ. ಅದರಲ್ಲೂ ನಮ್ಮ ಫೇವ್ರೆಟ್ ಜೋಡಿ ಧನ್ರಾಜ್ ಪ್ರಜ್ಞಾ ಅಂತ ವೋಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.